ವೀಕ್ಷಕರೇ, ನಮ್ಮ ದಕ್ಷಿಣ ಭಾರತದಲ್ಲಿ ಒಬ್ಬ ಹುಡುಗ ತನ್ನ ಸ್ವಂತ ಅಕ್ಕನ ಮಗಳನ್ನ ಮದುವೆ ಆಗ್ತಾನೆ. ಅಷ್ಟೇ ಅಲ್ಲದೆ ತನ್ನ ಸ್ವಂತ ತಾಯಿಯ ಅಣ್ಣನ ಮಗಳನ್ನು ಕೂಡ ಮದುವೆ ಆಗ್ತಾನೆ. ಆದರೆ ಇಂಥ ಮದುವೆಗಳು ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಸಾಧ್ಯ. ಏಕೆಂದ್ರೆ ಉತ್ತರ ಭಾರತದಲ್ಲಿ ಸ್ವಂತ ಅತ್ತೆ ಮಕ್ಕಳನ್ನ ಮದುವೆ ಆಗೋದೇ ತಪ್ಪು ಎಂಬ ದೃಷ್ಟಿಯಿಂದ ನೋಡ್ತಾರೆ. ಇಂಥ ವಿಚಾರಗಳನ್ನ ಕೇಳಿದ್ರೆ ಉತ್ತರ ಭಾರತದ ಜನ ಅಸಹ್ಯ ಪಡ್ತಾರೆ. ಆದ್ರೆ ಇಂಥ ಒಂದು ಪದ್ಧತಿಯನ್ನ ಇಸ್ಲಾಮಿಕ್ ನಲ್ಲಿ ಒಪ್ಕೊಳ್ಳಲಾಗುತ್ತೆ ಮತ್ತೆ ಇವತ್ತಿಗೂ ಈ ಒಂದು ಪದ್ಧತಿಯನ್ನ ಅನುಸರಿಸಲಾಗುತ್ತೆ. ದಕ್ಷಿಣ ಭಾರತದಲ್ಲಂತೂ ಇನ್ನೂ ಕೂಡ ವಿಭಿನ್ನ. ಒಂದ್ ವೇಳೆ ಸ್ವಂತ ಅತ್ತೆ ಮಕ್ಕಳನ್ನ ಮದುವೆ ಆಗುವಂತ ಈ ಒಂದು ಪದ್ಧತಿಯನ್ನ ಸಮಾಜದಿಂದ ತೆಗೆದುಹಾಕಿದ್ರೆ ಸಂಪೂರ್ಣ ಕುಟುಂಬದ ವ್ಯವಸ್ಥೆನೇ ಕುಸಿದು ಹೋಗುತ್ತೆ. ಒಂದೇ ದೇಶ, ಒಂದೇ ಜನ, ಆದ್ರೆ ಮೂರು ಬಗೆಯ ಸಂಪೂರ್ಣ ವಿಭಿನ್ನ ಕಲ್ಪನೆಗಳು. ಉದಾಹರಣೆಗೆ, ತಮಿಳಿಗರ ಮದುವೆನ ನೋಡುವುದಾದ್ರೆ, ಮದುವೆನ ಮಾಡಿಕೊಂಡು ವಧುವರರು ಮನೆಗೆ ಬಂದಾಗ ಹುಡುಗನ ಅಕ್ಕ ಅಥವಾ ಅತ್ತೆ ಮಕ್ಕಳು ಅವರಿಬ್ಬರನ್ನು ಕೂಡ ಮನೆ ಬಾಗಿಲಲ್ಲಿ ತಡೆದು ಭವಿಷ್ಯದಲ್ಲಿ ನಿಮ್ಮಿಬ್ರಿಗೂ ಹೆಣ್ಮಗು ಆದ್ರೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಮಾಣ ಮಾಡಬೇಕು ಅಂತ ಕೇಳ್ತಾರೆ. ಇದಕ್ಕೆ ವಧುವರರು ಸಮ್ಮತಿಯನ್ನ ಕೊಟ್ಟ ನಂತರನೇ ಅವರಿಬ್ಬರನ್ನ ಮನೆ ಒಳಗೆ ಕರ್ಕೊಳ್ಳುವಂತ ಪದ್ಧತಿಯನ್ನ ಇವತ್ತಿಗೂ ಕೆಲವರು ಅನುಸರಿಸ್ತಾರೆ. ಏಕೆಂದ್ರೆ ಉತ್ತರ ಭಾರತದಲ್ಲಿ ಅತ್ತೆ ಮಕ್ಕಳನ್ನ ಮದುವೆ ಆಗುವಂತ ಸಂಪ್ರದಾಯ ಇವತ್ತು ಮ್ಯಾರೇಜ್ ಆಕ್ಟ್ ಪ್ರಕಾರ ಕಾನೂನು ಬಾಹಿರ. ಇದೇ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಕೂಡ ಈ ರೀತಿಯ ಮದುವೆಗೆ ಅವಕಾಶವನ್ನ ಕೊಡೋದಿಲ್ಲ. ಒಂದ್ ವೇಳೆ ಸಮುದಾಯ ಒಪ್ಪಿಗೆಯನ್ನ ಕೊಟ್ರೆ ಮಾತ್ರ ಇಂಥ ಮದುವೆ ನಡೀಬಹುದು. 2020ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕೂಡ ಅತ್ತೆ ಮಕ್ಕಳನ್ನ ಮದುವೆ ಆಗೋದು ಅಮಾನ್ಯ ಅಂತ ತೀರ್ಮಾನಿಸಿತ್ತು. ಆದ್ರೆ ದಕ್ಷಿಣ ಭಾರತದಲ್ಲಿ ಇದು ತುಂಬಾ ಸಾಮಾನ್ಯ ಮತ್ತೆ ಇಂಥ ಮದುವೆಗೆ ಕಾನೂನು ಕೂಡ ಮಾನ್ಯತೆಯನ್ನ ಕೊಡುತ್ತೆ. ಇಲ್ಲಿ ಅತ್ತೆ ಮಕ್ಕಳ ಮದುವೆ ಅಂದ್ರೆ ಕೇವಲ ಒಂದು ಸಂಪ್ರದಾಯ ಮಾತ್ರ ಅಲ್ಲ, ಸಂಪೂರ್ಣ ದಕ್ಷಿಣ ಭಾರತೀಯ ಕುಟುಂಬದ ವ್ಯವಸ್ಥೆನೇ ಇದ್ರ ಮೇಲೆ ನಿಂತಿದೆ. ಒಂದ್ ವೇಳೆ ಅತ್ತೆ ಮಕ್ಕಳನ್ನ ಮದುವೆ ಆಗುವಂತ ಪದ್ಧತಿಯನ್ನ ತೆಗೆದುಹಾಕಿದ್ರೆ ದಕ್ಷಿಣ ಭಾರತದ ಕುಟುಂಬ ವ್ಯವಸ್ಥೆ ಸಂಪೂರ್ಣವಾಗಿ ಅಳಿದು ಹೋಗುತ್ತೆ. ರಾಷ್ಟ್ರೀಯ ಕುಟುಂಬ ಆಯೋಗ ಸಮೀಕ್ಷೆ 2015 ಮತ್ತು 2016 ಪ್ರಕಾರ ಭಾರತದಲ್ಲಿ 14% ಮದುವೆಗಳು ಸ್ವಂತ ಅತ್ತೆ ಮಕ್ಕಳ ಜೊತೆನೆ ನಡೆಯುತ್ತೆ. ಅದರಲ್ಲೂ ಕೂಡ ಹೆಚ್ಚಿನ ಮದುವೆಗಳು ದಕ್ಷಿಣ ಭಾರತದಲ್ಲೇ ನಡೀತವೆ. ಇದು ಕದ್ದು ಮುಚ್ಚಿ ಯಾರಿಗೂ ತಿಳಿಯದಂತೆ ಮಾಡುವಂತ ಮದುವೆ ಅಲ್ಲ. ಈ ಒಂದು ಪದ್ಧತಿ ಎಷ್ಟು ಸಾಮಾನ್ಯವಾಗಿ ಹೋಗಿದೆ ಅಂದ್ರೆ ಸ್ವತಃ ಸೆಲೆಬ್ರಿಟಿಗಳು ಕೂಡ ತಮ್ಮ ಸ್ವಂತ ಅತ್ತೆ ಮಕ್ಕಳನ್ನ ಮದುವೆ ಆಗ್ತಾರೆ. ಉದಾಹರಣೆಗೆ ಶಿವಕಾರ್ತಿಕೇಯನ್, NT ರಾಮರಾವ್, ಅಕ್ಕಿನೇನಿ ನಾಗೇಶ್ವರರಾವ್, ಸೂಪರ್ ಸ್ಟಾರ್ ಕೃಷ್ಣ ಇವರೆಲ್ಲರೂ ಕೂಡ ಸ್ವಂತ ಸಂಬಂಧಿಕರನ್ನೇ ಮದುವೆ ಆಗಿದ್ದಾರೆ. ಇಷ್ಟೇ ಅಲ್ಲದೆ ದೀಪಿಕಾ ಪಡುಕೋಣೆಯ ತಂದೆ ತಾಯಿಗಳು ಕೂಡ ರಕ್ತ ಸಂಬಂಧದಲ್ಲಿ ಮದುವೆ ಆಗಿದ್ದಾರೆ. ಆದ್ರೆ ಈ ಒಂದು ಪದ್ಧತಿಯಲ್ಲಿ ಒಂದಷ್ಟು ನಿಯಮಗಳು ಕೂಡ ಇದ್ದಾವೆ. ಅದೇನಪ್ಪ ಅಂದ್ರೆ ರಕ್ತ ಸಂಬಂಧದಲ್ಲಿ ಯಾರು ಯಾರನ್ನ ಬೇಕಾದ್ರೂ ಮದುವೆ ಆಗುವಂತಿಲ್ಲ. ಈ ಉತ್ತರ ಭಾರತದವರು ಕಸಿನ್ ಮ್ಯಾರೇಜ್ ಎಂಬ ಪದ್ಧತಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಂಥ ಪದ್ಧತಿಗಳಲ್ಲೂ ಕೂಡ ಕೆಲವೊಂದು ನಿಯಮಗಳಿದ್ದಾವೆ ಎಂಬ ವಿಚಾರ ಕೆಲವರಿಗೆ ಗೊತ್ತಿಲ್ಲ. ಈ ಕಸಿನ್ ಅನ್ನುವಂತ ಒಂದು ಪದನೆ ತುಂಬಾ ಇಂಗ್ಲಿಷ್ ಶೈಲಿಯ ಪದ. ಅದು ಎಲ್ಲಾ ಬಗೆಯ ಸಂಬಂಧಗಳನ್ನು ಕೂಡ ಒಂದೇ ಹೆಸರಲ್ಲಿ ಸೇರಿಸುತ್ತೆ. ಆದ್ರೆ ಭಾರತ ಅಂತ ದೊಡ್ಡದಾದ ಕುಟುಂಬ ವ್ಯವಸ್ಥೆ ಇರುವಂತ ದೇಶದಲ್ಲಿ ಈ ಒಂದು ಪದ ಸಾಕಾಗೋದಿಲ್ಲ. ಇದನ್ನ ಕೇಳಿದ್ರೆ ಅರ್ಥವಾಗದೆ ಇರುವಂತ ವಿಚಾರ ಅಂತ ನಿಮ್ಗೆ ಅನ್ನಿಸಬಹುದು. ಹೀಗಾಗಿ ತುಂಬಾ ಸರಳವಾಗಿ ವಿವರಿಸ್ತೀನಿ. ಇಲ್ಲಿ ಕಸಿನ್ ಎಂಬ ಪದ ಸಂಬಂಧವನ್ನ ಎರಡು ರೀತಿಯಾಗಿ ಡಿವೈಡ್ ಮಾಡಬಹುದು. ವೀಕ್ಷಕರೇ, ಒಂದ್ ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ, ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮತ್ಯಾಗ್ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ಮೊದಲನೇದು ಪ್ಯಾರಲ್ ಕಸಿನ್, ಅಂದ್ರೆ ನಿಮ್ಮ ಅಪ್ಪನ ತಮ್ಮನ ಮಕ್ಕಳು ಅಥವಾ ನಿಮ್ಮ ಅಮ್ಮನ ಅಕ್ಕನ ಮಕ್ಕಳು. ನಿಮ್ಗೆ ಇವರು ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮ ಆಗ್ತಾರೆ. ಹೀಗಾಗಿ ಇವರನ್ನ ಮದುವೆ ಆಗುವಂತಿಲ್ಲ. ಇನ್ನೊಂದು ಬಗೆಯ ಕಸಿನ್ ಅಂದ್ರೆ ಕ್ರಾಸ್ ಕಸಿನ್, ಅಂದ್ರೆ ನಿಮ್ಮ ಅಮ್ಮನ ತಮ್ಮನ ಮಕ್ಕಳು ಅಥವಾ ನಿಮ್ಮ ಅಪ್ಪನ ತಂಗಿಯ ಮಕ್ಕಳು. ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ವಿರುದ್ಧದ ಲಿಂಗದ ಸಹೋದರ ಸಹೋದರಿಯರ ಮಕ್ಕಳು. ಇವರನ್ನ ಮದುವೆ ಆಗಬಹುದು. ಹೀಗಾಗಿ ನಮ್ಮ ಸಂಸ್ಕೃತಿ ಫಾರ್ಮುಲಾ ತುಂಬಾ ಸಿಂಪಲ್. ಈ ಕ್ರಾಸ್ ಕಸಿನ್ ಮದುವೆ ಆಗಬಹುದಾದಂತ ಸಂಬಂಧ. ಇನ್ನು ಪ್ಯಾರಲಲ್ ಕಸಿನ್ ತಮ್ಮ ತಂಗಿ ಸಂಬಂಧ. ಈ ದಕ್ಷಿಣ ಭಾರತದಲ್ಲಿ ಕ್ರಾಸ್ ಕಸಿನ್ ಮದುವೆಗಳು ಸಂಪೂರ್ಣ ಕುಟುಂಬ ವ್ಯವಸ್ಥೆಯ ಅಡಿಪಾಯ ಅಂತಾನೆ ಹೇಳ್ಬಹುದು. ಇಲ್ಲಿ ಕುಟುಂಬ ವ್ಯವಸ್ಥೆ ಅಂದ್ರೆ ಕೇವಲ ಅಪ್ಪ ಅಮ್ಮ ಮತ್ತು ತಂಗಿ ಅಲ್ಲ, ಮಾವ, ಅತ್ತೆ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ ಇತ್ಯಾದಿ ಸಂಬಂಧಗಳನ್ನ ಒಳಗೊಂಡಿರುತ್ತೆ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಕಿನ್ಶಿಪ್ ಅಂತ ಕರೀತಾರೆ. ಇದರ ಅರ್ಥ ಕುಟುಂಬಗಳು ಹೇಗೆ ಪರಸ್ಪರ ಸಂಪರ್ಕವನ್ನ ಹೊಂದಿವೆ, ಸಂಬಂಧಗಳನ್ನ ಹೊಂದಿವೆ ಅಂತ. ಹೀಗಾಗಿ ಒಂದು ಹುಡುಗಿ ಕ್ರಾಸ್ ಕಸಿನ್ ಜೊತೆ ಮದುವೆ ಆದ್ರೆ ಆಕೆ ಅವಳ ಕುಟುಂಬದ ಸರ್ಕಲ್ ಒಳಗೇನೆ ಇರ್ತಾಳೆ. ಅಕಸ್ಮಾತ್ ಆಕೆ ಏನಾದ್ರೂ ರಕ್ತ ಸಂಬಂಧಿಕರನ್ನ ಹೊರತುಪಡಿಸಿ ಬೇರೆ ಯಾರನ್ನಾದ್ರೂ ಮದುವೆ ಆದ್ರೆ ಆಕೆಯನ್ನ ಸರ್ಕಲ್ ನಿಂದ ಹೊರಗೆ ನೋಡೋದಿಲ್ಲ. ಬದಲಾಗಿ ಆಕೆ ಗಂಡನ ಕುಟುಂಬವನ್ನ ಕ್ರಾಸ್ ಕಸಿನ್ ಸ್ಥಾನದಲ್ಲೇ ನೋಡ್ತಾರೆ. ಹುಡುಗಿ ಮತ್ತೆ ಹುಡುಗ ಇಬ್ರು ತಮ್ಮ ಅತ್ತೆ ಮಾವನನ್ನ ಅಮ್ಮನ ತಮ್ಮ ತಂಗಿಯಂತೆ ಅಥವಾ ಅಪ್ಪನ ಅಕ್ಕ ತಂಗಿಯಂತೆ
ನೋಡ್ತಾರೆ. ಹೀಗಾಗಿ ಆಕೆ ತನ್ನ ಸ್ವಂತ ಅತ್ತೆ ಮಕ್ಕಳನ್ನೇ ಮದುವೆಯಾಗ್ಲಿ ಅಥವಾ ರಕ್ತ ಸಂಬಂಧಿಕರನ್ನು ಹೊರತುಪಡಿಸಿ ಬೇರೆಯವರನ್ನೇ ಮದುವೆಯಾಗ್ಲಿ ಈ ಒಂದು ಕುಟುಂಬ ವ್ಯವಸ್ಥೆ ಮುರಿಯೋದಿಲ್ಲ. ಬದಲಾಗಿ ಹೊಸದಾಗಿ ಸೃಷ್ಟಿಯಾಗಿರುವಂತಹ ಈ ಒಂದು ಸಂಬಂಧ ಕ್ರಾಸ್ ಕಸಿನ್ ಸ್ಥಾನವನ್ನ ತೆಗೆದುಕೊಳ್ಳುತ್ತೆ. ದಕ್ಷಿಣ ಭಾರತದ ಹೊಸ ಸಂಬಂಧಗಳು ಕೂಡ ರಕ್ತ ಸಂಬಂಧಿಕರ ಸ್ಥಾನವನ್ನ ಪಡೆದುಕೊಳ್ತವೆ. ಆದರೆ ಉತ್ತರ ಭಾರತದ ಪದ್ಧತಿ ಬೇರೆ. ಅಲ್ಲಿ ಗೋತ್ರ ಮತ್ತು ಸಪಿಂದ ಎಂಬ ಒಂದು ನಿಯಮಗಳು ಇರೋದ್ರಿಂದ ಹುಡುಗಿ ತನ್ನ ರಕ್ತ ಸಂಬಂಧಿಕರನ್ನ ಮದುವೆಯಾಗುವಂತಿಲ್ಲ. ಆಕೆ ಹೊರಗಿನವರನ್ನೇ ಮದುವೆ ಆಗ್ಬೇಕು. ಆಕೆ ಹೊರಗಿನವರನ್ನ ಮದುವೆ ಆದಾಗ ತಮ್ಮ ಗಂಡನ ಮನೆ ಕುಟುಂಬ ಹೊಸ ಕುಟುಂಬ ಅಂತಾನೆ ಪರಿಗಣಿಸಲಾಗುತ್ತೆ. ಹೊಸ ಸಂಬಂಧ, ಹೊಸ ಜವಾಬ್ದಾರಿ, ಹೊಸ ಕುಟುಂಬದ ಜನರು. ಇದೇ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮದುವೆಗಳ ನಡುವೆ ಇರುವಂತಹ ಪ್ರಮುಖ ವ್ಯತ್ಯಾಸ. ಇದರ ಕುರಿತಾದಂತಹ ಡೇಟಾವನ್ನ ನೋಡುವುದಾದ್ರೆ 1970ರ ದಶಕದಲ್ಲಿ ದಕ್ಷಿಣ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ತಮಿಳುನಾಡಿನಲ್ಲಿ 40-47% ಮದುವೆಗಳು ಸ್ವಂತ ರಕ್ತ ಸಂಬಂಧಿಕರೊಂದಿಗೆ ನಡೆದಿದ್ದಾವೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು 35-40% ಮದುವೆಗಳು ರಕ್ತ ಸಂಬಂಧದಲ್ಲೇ ನಡೆದಿದ್ದಾವೆ. ಕರ್ನಾಟಕದಲ್ಲಿ ಸುಮಾರು 35-35% ಮದುವೆಗಳು ರಕ್ತ ಸಂಬಂಧದಲ್ಲೇ ಆಗಿದ್ದಾವೆ. ಕೇರಳದಲ್ಲಿ ಸುಮಾರು 20-25% ಮದುವೆಗಳು ರಕ್ತ ಸಂಬಂಧದಲ್ಲಿ ನಡೆದಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಂಖ್ಯೆ ಕಡಿಮೆಯಾಗಿದೆ. ವಿಶೇಷವಾಗಿ ಸಿಟಿಗಳಲ್ಲಿ ಶಿಕ್ಷಣ, ಉದ್ಯೋಗ, ನಗರ ವಲಸೆ ಇವು ಜನರಿಗೆ ಹೊಸ ಅವಕಾಶವನ್ನ ತೆರೆದಿದ್ದಾವೆ. ಆದರೆ ಇವತ್ತು ದಕ್ಷಿಣ ಭಾರತದಲ್ಲಿ ಸುಮಾರು 20-25% ಮದುವೆಗಳು ರಕ್ತ ಸಂಬಂಧದಲ್ಲೇನೆ ನಡೀತವೆ. ಇದನ್ನ ಉತ್ತರ ಭಾರತದೊಂದಿಗೆ ಹೋಲಿಸಿದ್ರೆ ಉತ್ತರ ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ಈ ರಕ್ತ ಸಂಬಂಧಗಳ ಮದುವೆಗಳು 5%ಗಿಂತನೂ ಕೂಡ ಕಡಿಮೆ ಇದ್ದಾವೆ. ಹಿಂದೂ ಸಂಪ್ರದಾಯದಲ್ಲಿ ನೋಡುವುದಾದರೆ ಉತ್ತರ ಪ್ರದೇಶ, ಬಿಹಾರ, ಪಂಜಾಬ್ ಮತ್ತು ರಾಜಸ್ಥಾನದಲ್ಲಿ ಈ ಒಂದು ಪರ್ಸೆಂಟ್ ಕಂಪ್ಲೀಟ್ 0 ಇದೆ. ಇದಕ್ಕೆ ಮುಖ್ಯ ಕಾರಣನೇ ಅಲ್ಲಿರುವಂತಹ ಕಠಿಣ ಜಾತಿ ಮತ್ತು ಗೋತ್ರಗಳ ನಿಯಮಗಳು. ಆದರೆ ಮುಸ್ಲಿಂ ಸಮುದಾಯದಲ್ಲಿ ಕಸಿನ್ ಮದುವೆಗಳು ಮನ್ನಣೆ ಪಡೆದಿದ್ದಾವೆ. ಅದರಲ್ಲೂ ಕೂಡ ಕೇವಲ 10-12% ಮಾತ್ರ. ಸಾಮಾನ್ಯವಾಗಿ ಕೆಲವು ಜನ ದಕ್ಷಿಣ ಭಾರತದಲ್ಲಿ ಕಸಿನ್ ಮದುವೆ ಅಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ನಡೆಯುವಂತ ರೀತಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಸಂಪೂರ್ಣ ತಪ್ಪು. ದಕ್ಷಿಣ ಭಾರತದಲ್ಲಿ ಕ್ರಾಸ್ ಕಸಿನ್ ಮದುವೆಗಳು ಮಾತ್ರ ನಡೀತವೆ. ಪ್ಯಾರಲಲ್ ಕಸಿನ್ ಮದುವೆಗಳು ನಡೆಯೋದಿಲ್ಲ. ಆದರೆ ಇಸ್ಲಾಂನಲ್ಲಿ ಈ ಪ್ಯಾರಲ್ ಕಸಿನ್ ಮದುವೆಗಳು ನಡೀತವೆ. ಉದಾಹರಣೆಗೆ ಒಬ್ಬ ಮುಸ್ಲಿಂ ಹುಡುಗ ತನ್ನ ಚಿಕ್ಕಪ್ಪನ ಮಗಳನ್ನ ಮದುವೆ ಆಗಬಹುದು. ಅಂದ್ರೆ ತಂದೆಯ ಅಣ್ಣ ಅಥವಾ ತಮ್ಮನ ಮಗಳು. ಮುಸ್ಲಿಮರಿಗೆ ಇದು ಧರ್ಮದ ನಿಯಮಗಳಿಂದ ಬಂದಿರುವಂತ ಪದ್ಧತಿಯಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಇದು ಸಂಸ್ಕೃತಿಯ ಲಾಜಿಕ್ ನಿಂದ ಬಂದಿರುವಂತ ಪದ್ಧತಿ. ಅದು ಕುಟುಂಬದ ವಲಯ ಹೇಗೆ ರಚಿಸಲಾಗಿದೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರಿಂದ ಎರಡೂ ಕಡೆ ಕಸಿನ್ ಮದುವೆಗಳು ಇದ್ರೂ ಕೂಡ ಅವು ಸಂಪೂರ್ಣವಾಗಿ ಒಂದೇ ತರಹದಲ್ಲ. ಕಸಿನ್ ಮದುವೆಗಳ ಲಾಜಿಕ್ ಮತ್ತು ಸಿಸ್ಟಮ್ ಎರಡೂ ಕೂಡ ಸಂಪೂರ್ಣ ಬೇರೆ ಬೇರೆ. ಮಹಾಭಾರತದಲ್ಲಿ ಅರ್ಜುನ ತನ್ನ ಮಾವನ ಮಗಳು ಸುಭದ್ರೆಯನ್ನ ಮದುವೆಯಾದ. ಶ್ರೀಕೃಷ್ಣ ತನ್ನ ಕಸಿನ್ಗಳು ಮಿತ್ರವಿಂದ ಮತ್ತು ಭದ್ರಳನ್ನ ಮದುವೆಯಾದ. ಇದರಲ್ಲಿ ಒಂದು ಆಸಕ್ತಿಕರವಾದಂತ ವಿಚಾರ ಇದೆ. ಮಹಾಭಾರತದಲ್ಲಿ ಈ ಮದುವೆಗಳನ್ನೇನು ಅಸಹಜವಾಗಿ ನೋಡ್ಲಿಲ್ಲ ಮತ್ತೆ ಯಾರು ಕೂಡ ವಿರೋಧ ಮಾಡಲಿಲ್ಲ. ಇದರಿಂದ ಗೊತ್ತಾಗೋದು ಏನಂದ್ರೆ ಆ ಕಾಲದಲ್ಲಿ ಕಸಿನ್ ಮದುವೆಗೆ ಮನ್ನಣೆ ಇತ್ತು ಮತ್ತು ಅದೇನು ಮಹಾಪರಾಧ ಅಲ್ಲ ಅನ್ನೋದು. ಆಂಥ್ರೋಪಾಲಜಿಸ್ಟ್ ಐರಾವತಿ ಕಾರ್ವೇರ್ ಅವ್ರ ಪ್ರಕಾರ ಮಹಾಕಾವ್ಯಗಳಲ್ಲಿ ಕಂಡು ಬರುವಂತ ಈ ಮದುವೆಗಳು ಇವತ್ತಿಗೂ ದಕ್ಷಿಣ ಭಾರತದಲ್ಲಿ ನಡೆಯುವಂತ ಸಿಸ್ಟಮ್ಗೆ ತುಂಬಾ ಹತ್ರ ಆಗಿವೆ. ಇನ್ನು ಇಲ್ಲಿ ಮೂಡುವಂತ ದೊಡ್ಡ ಪ್ರಶ್ನೆ ಏನು ಅಂದ್ರೆ ಅವತ್ತು ಕಸಿನ್ ಮದುವೆ ಅಂದ್ರೆ ಸಾಮಾನ್ಯ ಮತ್ತೆ ಮಹಾಕಾವ್ಯಗಳ ಕಾಲದಲ್ಲೂ ಕೂಡ ನಾರ್ಮಲ್ ಆಗಿದ್ದಂತ ಈ ಕಸಿನ್ ಮದುವೆ ಇವತ್ತು ಉತ್ತರ ಭಾರತದಲ್ಲಿ ಯಾಕೆ ನಿಷೇಧ ಮಾಡಲಾಗಿದೆ? ಇದಕ್ಕೆ ಕಾರಣ ಬಹುಶಃ ಧರ್ಮಶಾಸ್ತ್ರಗಳ ನಿಯಮಗಳು ಮತ್ತು ಮನುಸ್ಮೃತಿ ಮತ್ತು ಯಜ್ಞವಲ್ಕ್ಯ ಸ್ಮೃತಿಗಳಲ್ಲಿ ಹತ್ತಿರದ ಸಂಬಂಧಿಕರ ಜೊತೆ ಮದುವೆ ಆಗೋದನ್ನ ನಿಷೇಧಿಸಿದ್ರು. ಕಾಲಕ್ರಮೇಣ ಇದು ಬಹಳ ಕಟ್ಟುಪಾಡಿನ ಪದ್ಧತಿಯಾಗಿ ಬದಲಾಯಿತು. ನಿನ್ನ ಜಾತಿ ಒಳಗೇನೆ ಮದುವೆ ಆಗ್ಬೇಕು, ಆದ್ರೆ ನಿನ್ನದೇ ಗೋತ್ರದ ಒಳಗೆ ಆಗ್ಬಾರ್ದು ಅನ್ನೋ ನಿಯಮ ಕೂಡ ಜಾರಿಯಾಗುತ್ತೆ. ಇದು ರಾಜಕೀಯವಾಗಿ ಉಪಯುಕ್ತವಾಗಿದ್ರೂ ಕೂಡ ಕಸಿನ್ ಮದುವೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿತು. ಆದ್ರೆ ದಕ್ಷಿಣ ಭಾರತದಲ್ಲಿ ಹಳೆಯ ಪದ್ಧತಿ ಇವತ್ತಿಗೂ ಮುಂದುವರಿತಾ ಇದೆ ಮತ್ತೆ ಕ್ರಾಸ್ ಕಸಿನ್ ಮದುವೆಗಳು ಸರ್ವೇ ಸಾಮಾನ್ಯ ಆಗಿದ್ದಾವೆ. ಉತ್ತರ ಭಾರತದಲ್ಲಿ ಮಾತ್ರ ಈ ಒಂದು ಪದ್ಧತಿ ಅಸಹ್ಯ ಮತ್ತು ನಿಷೇಧವಾಗಿದೆ. ಇನ್ನು ಈ ಜಗತ್ತಿನಾದ್ಯಂತ ಕಸಿನ್ ಮದುವೆಗಳು ನಮ್ಮ ಕುಟುಂಬ, ಸಂಪತ್ತು ಮತ್ತೆ ಅಧಿಕಾರ ಬೇರೆಯವರ ಪಾಲಾಗಬಾರದು, ಅದು ನಮ್ಮಲ್ಲಿ ಉಳ್ಕೋಬೇಕು ಅನ್ನುವಂತ ಒಂದು ವಿಚಾರದಿಂದನೂ ಈ ಒಂದು ಪದ್ಧತಿ ಹಾಗೇನೆ ಉಳ್ಕೊಂಡಿದೆ. ಆದ್ರೆ ಇಲ್ಲಿ ಹುಟ್ಟುವಂತ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ಅದು ಆರೋಗ್ಯದ ಬಗ್ಗೆ. ಕಸಿನ್ ಮದುವೆಯಲ್ಲಿ ಜನ ಹೆಚ್ಚು ಮಾತನಾಡೋದು ಜೆನೆಟಿಕ್ಗಳ ಬಗ್ಗೆ. ಸಾಧಾರಣವಾಗಿ ಯಾವುದೇ ಮಗು ಹುಟ್ಟುವಾಗ ಬರ್ತ್ ಡಿಫೆಕ್ಟ್ ಅಥವಾ ಡಿಸಾರ್ಡರ್ ಬರೋದಕ್ಕೆ 2-3% ಸಾಧ್ಯತೆಗಳಿರ್ತವೆ. ಆದ್ರೆ ಮೊದಲ ಕಸಿನ್ ಮದುವೆ ಆಗುವಾಗ ಈ ಒಂದು ರಿಸ್ಕ್ 4-6%ಗೆ ಏರುತ್ತೆ. ಅಂದ್ರೆ ಡಬಲ್ ಆಗುತ್ತೆ. ಈ ಒಂದು ಕಾರಣದಿಂದ ಮೊದಲ ಕಸಿನ್ಗಳು ತಮ್ಮ DNA-ಯಲ್ಲಿ 12.5% ಹಂಚ್ಕೊಳ್ತಾರೆ. ಅದರ ಪರಿಣಾಮ ಒಂದೇ ರೀತಿಯ ಹಿಡನ್ ಬರ್ತ್ ಡಿಫೆಕ್ಟ್ ಸಮಸ್ಯೆಗಳು ಅವ್ರ ಮಕ್ಕಳಲ್ಲಿ ತೋರುವಂತ ಸಾಧ್ಯತೆ ತುಂಬಾ ಜಾಸ್ತಿ. ಆದ್ರೆ ಸೆಕೆಂಡ್ ಕಸಿನ್ ಮದುವೆಯಲ್ಲಿ ಈ ರಿಸ್ಕ್ ಸುಮಾರು 3%ಗೆ ಇಳಿಯುತ್ತೆ. ಮೂರನೇ ಕಸಿನ್ ಮದುವೆಯಲ್ಲಿ ಅಂತ ಸಮಸ್ಯೆಗಳೇನು ಕಾಣಸಿಗಲ್ಲ. ಆದ್ರೆ ಇಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಮತ್ತೆ ಕಸಿನ್ ಮದುವೆಗಳು ನಡೆದ್ರೆ ಆರೋಗ್ಯ ಸಮಸ್ಯೆ ಉಂಟಾಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಒಂದು ಜೆನೆಟಿಕ್ ಸಮಸ್ಯೆ ಇದ್ರೆ ಅದು ಮುಂದಿನ ತಲೆಮಾರಿಗೆ ಸಾಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಅದರ ಪರಿಣಾಮ ಸಮಸ್ಯೆಗಳ ಸಾಧ್ಯತೆ ಹೆಚ್ಚಾಗುತ್ತೆ.
ಇದು ಯುರೋಪಿನ ಹ್ಯಾಬ್ಸ್ಬರ್ಗ್ ಅನ್ನುವಂತ ಒಂದು ವಂಶದಲ್ಲಿ ನಿಜವಾಗಿಯೂ ಸಂಭವಿಸಿತ್ತು. ಅವರು ಶತಮಾನಗಳಿಂದ ಕಸಿನ್ ಮದುವೆಗಳನ್ನ ತಮ್ಮ ರಾಜ ಕುಟುಂಬದಲ್ಲಿ ರಕ್ತವನ್ನ ಶುದ್ಧವಾಗಿಡೋದಕ್ಕೆ ಮಾಡ್ತಾ ಇದ್ರು. ಆದರೆ ಇದರಿಂದ ಅವರಲ್ಲಿ ಅತ್ಯಧಿಕ ಜೆನೆಟಿಕ್ ಸಮಸ್ಯೆಗಳು ಅಭಿವೃದ್ಧಿಯಾಗಿ ಅವರ ವಂಶನೇ ದುರ್ವಂಶವಾಗಿ ಹೋಯಿತು. ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡಿದ್ರಿಂದ ಆರೋಗ್ಯವಂತ ವ್ಯಕ್ತಿ ಒಬ್ನು ಕೂಡ ಇಲ್ಲದೆ ಅವರ ವಂಶ ವೃದ್ಧಿಯಾಗದೆ ಅವರ ಇಡೀ ವಂಶನೇ ಪತನವಾಗಿ ಹೋಯಿತು. ಆದರೆ ದಕ್ಷಿಣ ಭಾರತದಲ್ಲಿ ಇದ್ಯಾವುದೂ ಕೂಡ ಕೆಟ್ಟ ಪದ್ಧತಿಯಿಂದ ನೋಡೋದಿಲ್ಲ. ಅವ್ರ ಪ್ರಕಾರ ಇದು ಒಂದು ಒಳ್ಳೆಯ ಕುಟುಂಬ ವ್ಯವಸ್ಥೆಯ ಭಾಗ. ಆದರೆ ಕಾಲಕ್ರಮೇಣ ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಉದ್ಯಮಗಳು ಬೆಳೆದಂತೆ ನಾವು ಹೆಚ್ಚು ಹೊಸ ಜನರನ್ನ ಭೇಟಿ ಮಾಡ್ತಿದ್ದೀವಿ. ಹಾಗಾಗಿ ಕುಟುಂಬದ ಹೊರಗಿನ ಮದುವೆಗಳು ಹೆಚ್ಚು ಸಾಮಾನ್ಯವಾಗಿದ್ದಾವೆ. ಅಂದ್ರೆ ಇದರ ಅರ್ಥ ಈ ಒಂದು ಪದ್ಧತಿ ಅಳಿದು ಹೋಗ್ತಿದೆ ಅಂತ ಅಲ್ಲ. ಇವತ್ತು ಕೂಡ ದಕ್ಷಿಣ ಭಾರತದ 20-25% ಮದುವೆಗಳು ಸಂಬಂಧಗಳ ಜೊತೆನೆ ನಡೀತವೆ. ಈ ಒಂದು ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ. ವೀಕ್ಷಕರೇ, ನಿಮ್ಗೇನನ್ಸುತ್ತೆ? ಈ ಒಂದು ಪದ್ಧತಿ ಸರಿನಾ? ಸಂಬಂಧಗಳಲ್ಲಿ ಮದುವೆ ಆಗ್ಬೇಕಾ ಅಥವಾ ಮದುವೆ ಆಗ್ಬಾರ್ದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.